ತಾತ ರಂಗ್ ತಾತ ರಂಗ್ ತಾತ. ಓ ಈ ಸುನಿಲ್ ಅವ್ರ ತಾತ ಎತ್ಲಾಗ ಹೋಯ್ತು ಏನಪ್ಪ ಅತ್ಲಾಗಿ. ಈ ನನ್ನ ಮಗ ಸುನಿಲ್ ಅಂತ ಅವಳು ಬೇರೆ ಮಾತಾಡಲ್ಲ ಏನಿಲ್ಲ ನಾನು. ನನ್ನ ಮಗನ ಹತ್ರನು ಬೇರೆ ಜಗಳ ಆಡ್ಕೊಂಡ್ಬಿಟ್ಟಿನಿ. ಏನಪ್ಪ ಮಾಡೋದು ಇವಾಗ? ನಾನೇ ಹೋಗಿ ಮನೆ ಒಳಗಡೆ ಹೋಗಿ ಕರ್ಕೊಂಡ್ಬರ್ತೀನಿ ಅತ್ಲಾಗಿ. ಇನ್ನೇನು ಮಾಡೋಣ? ವಾ ನಮ್ ಚಂದು ಬಂದಾನೆ. ನಂತ ಬೇರೆ ಕೋಪ ಮಾಡ್ಕೊಂಡಿದ್ದಾನಲ್ವಾ, ಮಾತಾಡ್ಸಲ್ಲ. ನಾನ್ ಯಾಕೆ ಮಾತಾಡ್ತಾನ? ನನ್ನ ಮಗನೇ ಮಾತಾಡಿಸ್ಲಿ. ಸುಮ್ನೆ ಬಂದು ನಿಂತ್ಕೊಂತೀನಿ ನನ್ಗೇನು. ನನ್ನ ಮಗ ಏನ್ ಬಿಲ್ಡಪ್ ಕೊಡ್ತಿದ್ದಾನ ನೋಡ್ರಿ. ಬಂದ್ ನಿನ್ಕೊಂಡ್ಬಿಟ್ಟು ಮಾತಾಡ್ತಾನೇನು. ಇವ್ರ ಮಂತ ಬಂದ್ ನಿನ್ಕೊಂಡ್ರು ನಾನು ಮಾತಾಡಿಸ್ತಲೆ. ಏನ್ ನಿನ್ಕೊಂಡ್ಬಿಟ್ಟಿದ್ದಾನೆ ದೊಡ್ಡ ಮನುಷ್ಯ ನಿನ್ಕೊಂಡಂಗೆ. ನನಗೂ ಟೈಮ್ ಬರುತ್ತೆ ನನ್ನ ಮಗನೇ. ಐತೆ ತಡಿ ನಿನಗೆ. ಅಪ್ಪ ನನಗೂ ನಿಂತು ನಿಂತು ಬೇಜಾರಾಗ್ತೈತೆ. ಕುತ್ಕೊಂಡ್ಬಿಡೋಣ ಒಂದ್ ಗಳಿಗೆ. ಆ ಪಿಂಕದ ಸಿಂಗಾರಿ ಮೈ ಡೊಂಕಿನ ವಯ್ಯಾರಿ. ನನ್ ಮಗಂಗೆ ಎಷ್ಟು ಡೌಲತ್ ಐತೆ. ನನ್ನ ಮಗ ಬಂದ್ ನನ್ನ ಮುಂದೆನೆ ಕುತ್ಕೊಂಡ್ಬಿಟ್ಟು ಹಾಡ್ ಬೇರೆ ಹೇಳ್ತಾನೆ. ಮಾಡ್ತೀನಿ ತಡಿ. ತಾತೋಯ್ ರಂಗ್ ತಾತ, ರಂಗ್ ತಾತ. ಹೋಗ್ಲಿ ಬಿಡತ್ಲಾಗಿ, ನನ್ನ ಫ್ರೆಂಡ್ ಅಲ್ವಾ, ನಾನೇ ಮಾತಾಡ್ತೀನತ್ಲಾಗಿ. ಈ ನನ್ನ ಮಗ ಯಾಕ ಮಾತಾಡ್ತಾನೆ ಕಾಣಲ್ಲ. ನನ್ಗೆ ಏನಂದ್ರೆ ನಮ್ ಕುಚಿಕೋ ಗೆಳೆಯ ಚಂದು, ಅವನಿಗೆ ಬಿಟ್ಟಿರಕ್ಕಾಗಲ್ಲ, ಮಾತಾಡ್ತಂಗಿರಕ್ಕಾಗಲ್ಲ. ಯಾಕ ನನ್ಕಿಂತ ಜಾಸ್ತಿನೇ ಕೋಪ ಮಾಡ್ಕೊಂಡಿದ್ದಾನೆ. ಸುಮ್ನೆ ನಾನೇ ಮಾತಾಡ್ಸ್ಬಿಡ್ತೀನತ್ಲಾಗಿ. ತಾತ ಒಳಗಡೆ ಇಟ್ಕೊಳ್ಳೋಣ ಚಂದು. ತಡಿ ಬರುತ್ತೆ, ತಿಂಡಿ ತಿಂತ ಕುಂತಾರೆ. ತಡಿ ಬರ್ತಾರೆ. ಯಾಕೆ ಹಿಂಗ್ ಕುಕ್ಕಣ್ತಿದ್ಯಲ್ಲ ನಮ್ ತಾತಂಗೆ? ಏನಾಗ್ಬೇಕಿತ್ತು? ಇಲ್ಲ ಕಣಲು, ನಮ್ಮ ಹಸುಗೆ ಹುಷಾರಿಲ್ಲ. ಯಾಕ ಏನೋ ಆಗೈತೆ. ಮೇವು ತಿಂತಿಲ್ಲ ಕರೆಕ್ಟ್ ಆಗಿ. ಅದಕ್ಕೆ ನಮ್ ತಾತ ರಂಗಜು ಕರ್ಕೊಂಬ ಹೋಗಂತ ಕಳಿಸ್ತು. ಅದಕ್ ಬಂದೆ ಹುಡುಕೊಂಡು. ಇದೆಲ್ಲ ಚಂದು, ಹಸು ಹುಷಾರಿಲ್ವಾ? ನನ್ನ ಮಗನೇ ಅವಾಗ್ಲೇ ಹೇಳ್ಬೇಕು ತಾನೆ. ಏನ್ ಮಾತಾಡ್ಸ್ದಂಗೆ ದೊಡ್ಡ ಇವ್ನ ಆಡಂಗೆ ಮಾತಾಡ್ಸ್ದಂಗ್ ನಿಂತಾನಿ ನನ್ನ ಮಗ ಬಿಲ್ಡಪ್ ಕಟ್ಕೊಂಡು. ತಡಿ ನಮ್ ತಾತನ್ ಕರ್ಕೊಂಬರ್ತೀನಿ. ಇಬ್ರಾಳನ್ನು ಸೇರ್ಕೊಂಡ್ಬಿಟ್ಟಿದ್ದಾರೆ. ಏನೋ ಜೋರಾಗಿ ಮಾತಾಡ್ತಿದ್ದಾರೆ. ಅವಾಗ್ಲಿಂದ ನೋಡ್ತಿದೀನಿ. ಅದ್ ಯಾವ ಮರ ಹತ್ತಕ್ಕ, ಯಾವ ಅಕ್ಕಿ ಗುಡಿ ಕಲ್ಲು ಹೊಡಿಯಕ್ಕ, ಏನ್ ಜೇನ್ ಗುಡಿ ಕಲ್ಲು ಹೊಡಿಯಕ್ಕ ಗೊತ್ತಿಲ್ಲ. ಏನ ಯಾರ ಜೊತೆ ಜಗಳ ಮಾಡ್ಕೊಂಡ್ ಬರೋದಂತ ಕಾಯ್ತಿದಾರ ಏನೋ ಗೊತ್ತಾಗ್ತಿಲ್ಲ. ಇಬ್ರಾಳನ್ನು ಅಂತ ಸೇರ್ಕೊಂಡ್ಬಿಟ್ರೆ ಮುಗ್ದೋಯ್ತಲ್ಲ. ಈ ಸೀಮೆಗೆಲ್ಲ ಅವತಾರಗಳು ಮಾಡ್ತಿರ್ತಾರೆ. ಏನ್ ಮಾಡೋಣ ಇವರಿಗೆ? ಇಬ್ರಾಳ್ಗು ಎರಡೆರಡು ಬಿಗಿದು ಬಿಟ್ಟು ಓದ್ಸ ಕೂರಿಸ್ಬೇಕು ಇವರಿಗೆ. ನೋಡ ನಮ್ ತಾತನೇ ಬಂತು. ಹೋಗ್ ಕರ್ಕೊಂಡು ಹೋಗು. ನಾನೇ ಕರ್ಕೊಂಬರೋಣ ಅಂತಿದ್ದೆ, ಅಷ್ಟರಲ್ಲಂಗ ನಮ್ ತಾತನೇ ಬಂತು. ಯಾಕಲ್ಲ ಪಾಪ ಎಲ್ಲೋ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ಯಾ? ಎಲ್ಲೋ ಯಾಕೇನಾಯ್ತಾ? ಯಾರ ಜೊತೆ ಜಗಳ ಆಡ್ಕೊಂಡ್ ಬಂದಿರಾ? ಈ ತಾತೊಂದು ಒಳ್ಳೆ ಕತೆ ಆಯ್ತು. ಈ ತಾತೊಂದು ನಾವೇನಾರು ಮಾತಾಡಿದ್ರೆ ಆಯ್ತು ಒಳ್ಳೆ. ಯಾರೊತ್ತೆ ಜಗಳ ಆಡ್ಕೊಂಡ್ ಬಂದಿರೋ ಏನೋ ಅಂತ ಕೇಳುತ್ತೆ. ನಾವೇನ್ ಕೆಟ್ಟವ್ರಲ್ಲ ಕಣ್ತತವ್. ನಾವು ಸಖತ್ ಒಳ್ಳೆಯವ್ರು, ಗೊತ್ತಾ ನಿನ್ಗೆ? ಇನ್ನು ಗೊತ್ತಿಲ್ಲ. ಮತ್ತೆ ಚಂದು ಕರ್ಕೊಂಬರಕ್ ಬಂದಾನೆ ನಿನ್ಗೆ. ಅವ್ರ ತಾತ ಏನೋ ಹೇಳ್ ಕಳಿಸ್ತಂತೆ. ಯಾಕಲ ಪಾಪ ಮಂತ ಹುಡ್ಕೊಂಡ್ ಬಂದಿಯಾ? ಯಾಕ ಏನಾಯ್ತಾ? ಶಂಕರಪ್ಪ ಹೇಳ್ ಕಳ್ಸಿನೇನ? ಕಣ್ತಾತ ನಮ್ ತಾತ ಹೇಳ್ ಕಳಿಸ್ತು. ಮತ್ತೆ ನಮ್ಮ ಹಸುಗೆ ಹುಷಾರಿಲ್ಲ ಕಣ್ತಾತ. ಯಾಕ ಮೇವು ಸರಿಯಾಗಿ ತಿಂತಿಲ್ಲ. ಅದಕ್ಕೆ ನಮ್ ತಾತ ಹೋಗು ರಂಗಜ್ಜಿ ಕರ್ಕೊಂಬ ಮಂತ ಹೋಗ್ಬಿಟ್ಟು ಕರ್ಕೊಂಬ, ಬಿರ್ನೆ ಕರ್ಕೊಂಡ್ ಜೊತೆಲೆ ಬಾ ಅಂತ ಹೇಳ್ತು. ಅದಕ್ಕೆ ಬಂದೆ ಕಣ್ತಾತೋಯ್. ಬಾ ಬೇಗ, ನಮ್ ತಾತ ಕರಿತೈತೆ, ಅರ್ಜೆಂಟ್ ಕರ್ಕೊಂಬ ಅಂತ ಹೇಳ್ತು. ಬಾರ್ತಾತ ಹೋಗೋಣ. ಹೌದೇನ್ಲ ಪಾಪ, ಹಸು ಹುಷಾರಿಲ್ವೇನ? ಅಯ್ಯ ರಾಮ, ಇದಕ್ಕೇನಾಯ್ತ ನಾನ? ನಿಮ್ ತಾತ ಒಂಥರ ದುರಾಸ್ಕಾರ. ಸುಮ್ನಿರ. ನಾನು ನಿಮ್ ತಾತಂಗ್ ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೀನಿ ಅತ್ಲಾಗಿ. ಅದೇನು ನಾಟಿಯ ಸಾಕೈತೈತೆನಾ? ಏನು ಚೆನ್ನಾಗ್ ಹಾಲ್ ಕೊಡ್ಲಿ ಅಂತ ನಿಮ್ ತಾತ ಮೇಲಿಂದ ಮೇಲೆ ಮೇವ್ ಕೊಡ್ತಾನೇ ಹೋಗ್ತಿರುತ್ತೆ. ಒಂದ್ಸಲಿ ಬೂಸ ಅಂತೆ, ಇಂಡಿ ಅಂತೆ, ಒಣ ಹುಲ್ಲಂತೆ, ನೇಪಿಯಾರ್ ಅಂತೆ, ಅದು ಇದು ತಿನ್ನಿಸ್ತಾನೆ ಇರ್ತಾನೆ. ಅದು ಇದು ಕೊಡ್ತಾನೆ ಇರ್ತಾನೆ. ಆ ವಸ್ತುಗಳು ಏನ್ ಗೊತ್ತಾಗುತ್ತೆ ಹೇಳು? ಒಂದ್ ಗಳಿಗೆ ಮೆಲ್ಕ್ ಹಾಕಕ್ಕೂ ಬಿಡಲ್ಲ, ಏನಿಲ್ಲ. ಏನ್ ನಾಟಿಯ ಸಾಕಾಯ್ತಾಯ್ತಾ? ತಡ್ಕಣಗೆ ಇರೋಕೆ ಅವು ಅಜೀರ್ಣ ಆಗಂಗೇನ ಆಗಿರ್ಬೇಕು. ನೋಡನ್ ತಡಿ, ಬರ್ತೀನಿ ನಡಿ. ಪಾಪ ಒಂದ್ ಕೆಲ್ಸ ಮಾಡ, ಮಧ್ಯಾಹ್ನ ಕಡೆಯಿಂದ ನೀನು ನಿಮ್ಮ ಅಜ್ಜಿ ತೋಟ ಬಂದ್ಬಿಡ್ರು. ಮರಿಬೇಡ್ರಿ. ಮತ್ತೆ ಊಟ ತಗೊಂಡು ಅಲ್ಲೇ ತೋಟ ಬಂದ್ಬಿಡ್ರಿ. ನಾನಿನ್ನೇನು ಇವಾಗಿನ್ನು ತಿಂಡಿ ತಿಂದಿದ್ದೀನಿ. ತಿರ್ಗಾ ಇನ್ನೇನು ಮಂತಾವೇನು ಬರಲ್ಲ. ಹಂಗೆ ಆ ಶಂಕರ ತಾತಾರದ ಹಸ ಏನಾಯ್ತು ನೋಡ್ಕೊಂಡ್ಬಿಟ್ಟು ಹಂಗೆ ನಾನು ತೋಟ ಹೋಗ್ತೀನಿ. ಮರಿಬೇಡ್ರಿ, ಸೀದಾ ಬಂದ್ಬಿಡ್ರಿ. ತೋಟ ಬಂದ್ಬಿಡ್ರಿ. ನಿಮ್ಮ ಅಜ್ಜಿಗೆ ಹೇಳು ಹಂಗಂತ ಹೇಳ್ತು ತಾತ ಅಂತ. ಸರಿ ಕಣ್ತಾತ, ಆಯ್ತು ಹೋಗ್ ನೀನು. ನಾನು ಹೇಳ್ತೀನಿ ಅಜ್ಜಿ ಕರ್ಕೊಂಡು ಊಟ ತಗೊಂಡು 1:30-2 ಗಂಟೆಗೆ ಬರ್ತೀವಿ. ಹೋಗ್ ನಾವು. ನಡಿಯ ಪಾಪ, ಹೋಗ ನಡಿಯ. ನಾವು ಹಸಿಗೆ ಏನಾಗೈತೆ ನೋಡೋಣಂತೆ, ನಡಿ. ಜತ್ಲಾಗ ಹೋಯ್ತು ಏನಪ್ಪ ಅತ್ಲಾಗಿ. ತಿಂಡಿ ತಿಂದು ಒಂದ್ ಗಳಿಗೆ ಆಗೈತೆ. ಕುತ್ಕೊಂಡು ಒಂದ್ ಗಳಿಗೆ ಸುಧಾರ್ಸ್ಕೊಂಡ ಅನ್ನಂಗಿಲ್ಲ. ಅಲ್ಲಿ ಇಲ್ಲಿ ಓಡಾಡ್ಬಿಡುತ್ತೆ. ಇವಾಗಿಂದನು ಬಂದಿದ್ದೀನಿ, ಮಂಗಳ ಮಾಯ ಆಗೋಯ್ತಲ್ಲ. ಜತ್ಲಾಗ ಹೋಯ್ತ ನನ್ನ. ಲೇ ಪಾಪ, ನಿಮ್ ತಾತ ಎತ್ಲಾಗ ಹೋಯ್ತಾ? ಅಜ್ಜಿ ಮತ್ತೆ ತಾತ ಶಂಕರಾಚಾರ್ಯ ಅಂತ ಹೋಯ್ತು ಕಣಜಿ. ಅವ್ರ ಹಸುಗೇನೋ ಹುಷಾರಿಲ್ವಂತೆ, ಮೇವೇನೋ ತಿಂತಿಲ್ವಂತೆ. ಅದಕ್ಕೆ ಹೇಳ್ ಕಳ್ಸಿತ್ತು. ಅದಕ್ಕೆ ತಾತ ಹೋಯ್ತು. ಮತ್ತೆ ತಾತ ಇನ್ನು ಮಂತ ಬರಲ್ವಂತೆ. ಅವ್ರ ಹಸ ನೋಡ್ಕೊಂಡು
ಈಗೇನಾಯ್ತ ನನ್ನ ಬೆಳಿಗ್ಗೆನು ನಾನು ಮಂತ ಹೋದಾಗ ಚೆನ್ನಾಗಿ ಮೇವೆಲ್ಲ ತಿಂತಿತ್ತು. ಇವಾಗ ಏನಾಯ್ತ ನನ್ನ ಹಾ ಏನಾಯ್ತ ಏನೋ ನಿಮ್ ತಾತನ್ ಕೇಳಿದ್ರೆ ಆಗುತ್ತೆ ಬಿಡು. ನಾವ್ ಮಧ್ಯಾಹ್ನದಿಂದ ಊಟ ತಗೊಂಡು ಹೋಗೋಣಂತೆ ತೋಟತಾವ ನಿಮ್ ತಾತಂಗೆ. ಬಾ ಇಲ್ಲಿ ಕಟ್ಟೆ ಮೇಲೆ ಕುತ್ಕೊಂಡು ದೊಡ್ಡ ಮನುಷ್ಯ ಕುತ್ಕೊಂಡಂಗೆ ಕುತ್ಕೊಂಡಿದೆಯಲ್ಲ, ಏನ್ ಮಾಡ್ತಿದ್ಯಾ? ಓದ್ಕಣದ ಬರ್ಕಣದ ಮಾಡ್ಬೇಕನ್ನ ಜ್ಞಾನ ಇಲ್ವದ ನಿನ್ಗೆ? ಅಬ್ಬಾ 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 ಅಬ್ಬಾ, ಏನ್ ದೊಡ್ಡವ್ರು ಕುತ್ಕೊಂಡಂಗ್ ಬಂದ್ಬಿಟ್ಟು ದೊಡ್ಡ ಮನುಷ್ಯ ಕುತ್ಕೊಂಡಂಗೆ ಬಂದ್ ಕುತ್ಕೊಂಡಿದ್ದಾನೆ ನನ್ ಮಗ ಇವನು. ನಡಿಯ ಓದ್ಕಣದ ಬರ್ಕಣದ ಏನಾರ ಮಾಡ್ಕ ನಡಿಯೋ. ನಾಳೆ ಬೆಳಿಗ್ಗೆ ಎದ್ಬಿಟ್ಟು ಹೋಮ್ವರ್ಕ್ ಬರ್ದಿಲ್ಲ ಕಣಜಿ ಅಂತ 5 ಗಂಟೆಗೆ ಎದ್ಬಿಟ್ಟು ಅಳ್ತಾ ಕೂತ್ಕೊಂತೀಯ. ಹಾ ಅದು ಇದು ಬರಿತಾ ಕೂತ್ಕೊಂತೀಯ ಬೆಳಿಗ್ಗೆ ಎದ್ಬಿಟ್ಟು. ನಡಿಯ ಬರ್ಕಣದ ಮಾಡ್ಕಣದ ಏನಾರ ಮಾಡ್ಕ ನಡಿ. ನಂದು ಹೋಮ್ವರ್ಕ್ ಎಲ್ಲ ಬರ್ಕೊಂಡ್ ಆಯ್ತು ಕಣಜಿ. ಓದ್ಕಣದು ಬರ್ಕಣದು ಎಲ್ಲ ನಾನು ಬೆಳಿಗ್ಗೆನೆ ಬರ್ಕೊಂಡ್ ಆಯ್ತು. ಈ ಅಜ್ಜಿ ನೋಡಿ ಹೆಂಗ್ ಬೈಯುತ್ತಂತ. ಸುಮ್ನೆ ಬೈಯುತ್ತೆ. ತಾತ ಇದ್ರೆ ತಾತಂಗ್ ಬೈಯುತ್ತೆ. ತಾತ ಸಿಗ್ಲಿಲ್ಲ ಅಂದ್ರೆ ತಾತನ ಮೇಲಿಂದ ಕೋಪ ಎಲ್ಲ ನನ್ ಮೇಲೆ ತೆಗಿತಿ ಅಜ್ಜಿ ಯಾಕ. ಆ ತಾತನೇ ಒಳ್ಳೆ ತಾತ. ಈ ಅಜ್ಜಿ ನನ್ ಮೇಲೆ ಕೋಪ ಮಾಡ್ಕೊಳುತ್ತೆ ಯಾವಾಗ್ಲೂ. ಹೋಗಜ್ಜಿ ಸುಮ್ನೆ. ಸರಿ ಸರಿ ಆಯ್ತು, ನಾಟಕ ಮಾಡಿದ್ದು ಬಾ ಒಳಗಡೆ ಬಾ. ಆಯ್ತಂತ ಹೇಳೋಣಪ್ಪ. ಇದಕ್ಕೆ ಯಾಕೋ ಮೆಲ್ಕು ಆಗ್ತಿಲ್ಲ, ಮೇವು ತಿಂತಿಲ್ವಲ್ಲ. ಹಾ ಯಾಕ ಶಂಕರಪ್ಪ, ಯಾಕ ಹಸುಗ್ ಹುಷಾರಿಲ್ಲ ಅಂತ ಹೇಳ್ತಿದ್ರು? ಯಾಕ ಏನಾಯ್ತಾ? ಏನಿಲ್ ಕಣ ರಂಗಪ್ಪ, ಬೆಳಿಗ್ಗೆ ಎಲ್ಲ ಚೆನ್ನಾಗೆ ಮೇವು ತಿಂತ ಕಣ. ಇವಾಗ ನೋಡಿದ್ರೆ ಯಾಕ ಈ ಕಡೆ ಬೂಸ ಇಟ್ರೆ ಬೂಸದ ನೀರು ಕುಡಿತಿಲ್ಲ, ಏನಿಲ್ಲ. ಈ ಕಡೆ ಮೆಲ್ಕು ಆಗ್ತಿಲ್ಲ, ಏನಿಲ್ಲ. ನನಗೆ ಯಾಕ ಭಯ ಆಗ್ತೈತ್ ಕಣ. ಅದಕ್ಕೆ ನೀನೊಂದ್ ಸ್ವಲ್ಪ ಅನುಭವಿಸ್ತಾ ಅಲ್ವಾ, ಅದಕ್ಕೆ ನಿನ್ಗೆ ಒಂದ್ ಸ್ವಲ್ಪ ಕರೆದ್ನಪ್ಪ. ಏನ್ ಮಾಡೋಣಂತ. 8 ತಿಂಗಳು ತುಂಬಗಬ್ಬ ಬೇರೆ ಐತೆ. ಏನ್ ಮಾಡೋಣ ಹೇಳು, ಒಂದು ಗೊತ್ತಾಗ್ತಿಲ್ಲ ನನಗೆ. ನೀನು ಅಂತವನೇ ಕಣ್ತಾಣ ಹುಟ್ಟು ತುರಾಸ್ಕಾರ ನನ್ ಮಗ ನೀನು. ಆಹಾ ಚೆನ್ನಾಗಿರ್ಲಿ, ಒಂದ್ ಸ್ವಲ್ಪ ಹಾಲು ಚೆನ್ನಾಗ್ ಕೊಡ್ಲಿ ಅಂತ ಹಿಂಡಿ ಬೂಸ ಅದು ಇದು ಮೇವು ಮೇಲೆ ಮೇವು ಕೊಡ್ತಾನೆ ಇರ್ತೀಯ. ಆ ತುಂಬಗಬ್ಬ ಇರೋ ಹಸ ಇನ್ನೇನಾಗುತ್ತೆ ಹೇಳು? ಮೇವು ಕರೆಕ್ಟಾಗಿ ಅಜೀರ್ಣ ಆಗಂಗೆ ಏನೋ ಆಗಿರ್ಬೇಕು. ಜೀರ್ಣ ಆಗಿಲ್ಲ ಕರೆಕ್ಟಾಗಿ. ನೋಡಂತಡಿ, 8 ತಿಂಗಳು ತುಂಬಗಬ್ಬ ಬೇರೆ ಅಂತೀಯ, ಯಾಕೆ ಬೇಕು? ನೋಡಂತ ತಡಿಯಪ್ಪ ಅತ್ಲಗಿ. ಒಂದ್ ಕೆಲಸ ಮಾಡುವ, ನಾವು ನಾಟಿ ಔಷಧಿ ಎಲ್ಲ ಕೊಟ್ರೆ ಸರಿ ಆಗಲ್ಲ. ತುಂಬಗಬ್ಬ ಬೇರೆ ಐತೆ. ನಾವು ತಾತ್ಸಾರ ಮಾಡೋದು ಬೇಡ. ಗವರ್ಮೆಂಟ್ ಡಾಕ್ಟ್ರಿಗೆ ಫೋನ್ ಮಾಡ್ಬಿಡು. ಅವರೇ ಬಂದು ವೆಟನರಿ ಡಾಕ್ಟರ್ ಇರ್ತಾರೆ ನೋಡು, ನಂಬರ್ ಇದ್ರೆ ಫೋನ್ ಮಾಡು. ಫೋನ್ ಮಾಡ್ಬಿಟ್ಟು ಹಿಂಗ್ ಆಗೈತಂತ ಕರಿ. ಬರ್ತಾರೆ ಪಾಪ, ಬಿರ್ನೆ ಬರ್ತಾರೆ. ಇವಾಗಿರೋ ಡಾಕ್ಟ್ರು ಭಾಳ ಒಳ್ಳೆಯ ಡಾಕ್ಟ್ರು. ನಂಬರ್ ಇಲ್ಲ ಅಂದ್ರೆ ನಾನೇ ಕೊಡ್ತೀನಿ, ನನ್ನ ಬುಕ್ಕಲ್ಲಿ ಐತೆ. ಫೋನ್ ಮಾಡಿ ಕರಿ ಬೇಗ. ಹಂಗಂತೀಯ? ಸುಮ್ನೆ ಡಾಕ್ಟ್ರಿಗೆ ಕರ್ಸ್ಬಿಡೋಣ ಹಂಗಾರೆ. ಕಣೋ, ಡಾಕ್ಟರ್ ಕರ್ಸ್ಬಿಡು ಸುಮ್ನೆ. ಸುಮ್ನೆ ನಾವು ಇದು ಮಾಡೋದು ಬೇಡ, ತಾತ್ಸಾರ ಮಾಡೋದು ಬೇಡ. ಜಾಸ್ತಿ ಹೊತ್ತು ಬಿಡ್ಕೋಬಾರ್ದು. ಕರಿ, ಫೋನ್ ಮಾಡಿ ಕರಿ ಅತ್ಲಾಗಿ ಡಾಕ್ಟ್ರಿಗೆ. ಬಂದು ನೋಡ್ತಾರೆ ಏನಾಗೈತೆ ಏನು ಅಂತ ಹೇಳ್ತಾರೆ. ಹಂಗೇನಾರು ಇದ್ರೆ ಅವ್ರು ತಾನಿಕೆ ಏನಾರು ಕೊಡ್ತಾರೆ. ನೋಡಿ ಅವ್ರು ಇದು ಮಾಡ್ತಾರೆ. ಕರಿ, ಫೋನ್ ಮಾಡಿ ಕರಿ ಗವರ್ಮೆಂಟ್ ಡಾಕ್ಟ್ರಿಗೆ. ಡಾಕ್ಟರ್ ಫೋನ್ ನಂಬರ್ ಐತಾ? ನನ್ನ ಬುಕ್ಕಲ್ಲಿ ಐತೆ, ಕೊಡೋಣ? ಇಲ್ಲ ಕಣ, ನನ್ನ ತಾವಲೆ ಐತೆ. ಓದ್ಸಲಿ ಕೊಟ್ಟಿದ್ದಲ್ಲ ಅದೇ ಐತೆ. ತಡಿ, ಫೋನ್ ಮಾಡ್ತೀನಿ ತಡಿ ನಾನೇ. ಹಲೋ ನಮಸ್ತೆ ನಾನ್ ಶಂಕರಪ್ಪ. ಹ್ಞೂ 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 ಅದೇ ಊರು ಶಂಕರಪ್ಪ. ಅದೇ ನಮ್ಮ ಹಸುಗೆ ಯಾಕ ಹುಷಾರಿಲ್ಲ ಯಾಕ ಮೇವು ಬೆಳಿಗ್ಗೆ ಎಲ್ಲ ಚೆನ್ನಾಗೆ ತಿಂತು ಇವಾಗ ಯಾಕ ಬೂಸ ನೀರಿಟ್ರೆ ಬೂಸ ನೀರು ಕುಡಿತಿಲ್ಲ. ಒಣ ಹುಲ್ಲು ಹಸೆ ಹುಲ್ಲು ಎಲ್ಲ ಕೊಟ್ರು ಯಾಕ ಮೇವು ತಿಂತಿಲ್ಲ, ಮೆಲ್ಕು ಆಗ್ತಿಲ್ಲ ಹ್ಞೂ ಗಬ್ಬ ಐತೆ. 8 ತಿಂಗಳು ಗಬ್ಬ ತುಂಬ ಗಬ್ಬ. ಹ್ಞೂ ಅದಕ್ಕೆ ಭಯ ಆಗ್ತೈತೆ. ಒಂಚೂರು ಬಿರ್ನೆ ಬಂದ್ಬಿಡಿ ಸರಿ ಆಯ್ತು. ಪಕ್ಕದೂರಲ್ಲೇ ಇದ್ದೀರಾ? ಹ್ಞೂ ಸರಿ ಆಯ್ತು. ಬೇಗ ಬನ್ನಿ ಹಂಗಾರೆ. ಬಂದು ನೋಡ್ಕೊಂಡು ಹೋಗಿ ಏನಾಯ್ತಂತ. ನನ್ಗೆ ಯಾಕ ಭಯ ಆಗ್ತೈತೆ. ಹ್ಞೂ ಸರಿ ಇನ್ನೂ ಅರ್ಧ ಗಂಟೆ ಆಗುತ್ತಾ? ಸರಿ ಆಯ್ತು, ಬೇಗ ಬರ್ರಿ ಸರಿ ಆಯ್ತು. ಮೇವೇನು ಕೊಡಲ್ಲ ಬಿಡಿ ನೀವು ಬರೋವರೆಗೂ ಹಂಗಾರೆ. ಸರಿ ಆಯ್ತು, ಇಡ್ತೀನಿ. ಶಂಕರಪ್ಪ, ಏನಂದ್ರು ಡಾಕ್ಟ್ರು? ಬರ್ತಾರಂತ? ಕಣ, ಪಕ್ಕದೂರಲ್ಲೇ ಇದಾರಂತೆ. ಇನ್ನೂ ಅರ್ಧ ಗಂಟೆ ಆಗುತ್ತಂತೆ. ಬರ್ತೀನಂತ ಹೇಳಿದಾರೆ. ಸರಿ ಬಿಡು, ಅವ್ರು ಬರ್ತೀನಂತ ಹೇಳಿರೆ ಅವ್ರು ಒಪ್ಕೊಂಡ್ಬಿಟ್ರೆ ಆಯ್ತು. ಪಾಪ ಬರ್ತಾರವ್ರು. ಎಷ್ಟೊತ್ತಾಗ್ಲಿ ಪಾಪ ಅವ್ರಿಗೂ ಜನಗಳು ಜಾಸ್ತಿ ಫೋನ್ ಮಾಡ್ತಿರ್ತಾರೆ. ಯಾಕಂದ್ರೆ ತುಂಬಾ ಒಳ್ಳೆ ಡಾಕ್ಟ್ರು ನೋಡು. ಬಾಳ ಚೆನ್ನಾಗಿ ಅವ್ರ ಕೈಗುಣ ಬಾಳ ಚೆನ್ನಾಗೈತೆ. ಎಂತ ಹಸುಗಳಿಗಾದ್ರೂ ಬಾಳ ಚೆನ್ನಾಗಿ ನೋಡಿ ಆರೈಕೆ ಇದನ್ನೆಲ್ಲ ಮಾಡಿ ಇಂಥ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಚೆನ್ನಾಗಿ ನೋಡ್ತಾರೆ. ಪಾಪ ಒಳ್ಳೆ ಮನುಷ್ಯ. ಬರ್ತಾರೆ ಹಂಗಾರೆ. ಅವ್ರು ಬಂದ್ರೆ ಆಯ್ತು ಬಿಡು. ನೀನೇನ್ ಎದ್ರಬೇಡ, ಸುಮ್ನಿರು. ನಾನೊಂಚೂರು ಹೊಲ್ತಾವ್ ಬೇರೆ ಹೋಗ್ ಬರ್ತೀನಿ. ಅದೇನು ಡಾಕ್ಟರ್ ತಾವ್ ತೋರ್ಸು. ನೀನೇನ್ ಎದ್ರಬೇಡ. ನೀನು ಇದ್ದಿದ್ರೆ ಆಗ್ತಿರಲ್ವೇನ? ನನ್ಗೆ ಯಾಕ ಭಯ ಆಗ್ತೈತ್ ಕಣ ರಂಗಪ್ಪ. ಒಂದ್ ಗಳಿಗೆ ಇರೋ ಡಾಕ್ಟರ್ ಬರೋವರೆಗೂ ನೋಡೋಣಂತೆ. ಆಮೇಲೆ ಬೇಕಾದ್ರೆ ಬರ್ತೀನಿ. ಡಾಕ್ಟರ್ ಬಂದಾದ್ಮೇಲೆ ಬೇಕಾದ್ರೆ. ನನಗೂ ಬೇರೆ ಹಸ್ಗಳು ಬೇರೆ ಕಟ್ಟಾಕಿದ್ದೀನಿ ಕಣ. 3-4 ಹಸ್ಗಳು ಬೇರೆ ಕಟ್ಟಾಕಿದ್ದೀನಿ. ಬೆಳಿಗ್ಗೆನೇ ಕಟ್ ಬಂದಿದ್ದು. ಬಿಸಿಲು ಜಾಸ್ತಿ ಆಗ್ಬಿಡ್ತವೆ. ಜಾಸ್ತಿ ಬಿಸಿಲಲ್ಲಿ ನನ್ನ ಮಗಂದು ಅವಕ್ಕೆ ಸೀಮೆ ಹಸುಗಳಿಗೆ ಜಾಸ್ತಿ ಬಿಸಿಲಲ್ಲಿ ಕಟ್ಬಾರ್ದು. ಜ್ವರ ಗಿರ ಬಂದ್ಬಿಡ್ತವೆ. ಹಾಲು ಕಡಿಮೆ ಆಗ್ಬಿಡುತ್ತೆ. ಡಿಗ್ರಿನೂ ಬರಲ್ಲ, ಏನಿಲ್ಲ. ಸುಮ್ಮನೆ ಅಯ್ಯೋ ಅನ್ನೋರು ಯಾರು? ಹೋಗಿ ಒಂದ್ ಅರ್ಧ ಗಂಟೆ ಕುತ್ಕೊಂಡು ಮೇವು ಎಲ್ಲ ಹಾಕಿ ನೆರಳಾರ ಕಟ್ ಬರ್ತೀನಿ. ಬರ್ತೀಂತ. ಸರಿ ಆಯ್ತಪ್ಪ, ಬಿರ್ನೆ ಬಂದ್ಬಿಡಂಗಾರೆ.
ಇನ್ನೇನು ಹಸ್ಗಳಿಗೂ ಮೇವಾಕಿ ನೆರಳಲ್ಲಿ ಕಟ್ಟಾಕ್ ಬಂದಿನಿ. ಇನ್ನೇನು ಮಾಡೋಣ, ಒಂದ್ ಗಳಿಗೆ ಸುಧಾರಿಸ್ಕೊಂತೀನಿ ಬದಿ ಮೇಲೆ ಮಲ್ಕೊಂಡು. ನನಗೂ ಬೆಳಗ್ಗೆಯಿಂದ ಆ ಕೆಲಸ ಈ ಕೆಲಸ ಅಲ್ಲಿ ಇಲ್ಲಿ ತಿರ್ಗಾಡಿ ತಿರ್ಗಾಡಿ ಸಾಕಾಗ್ಬಿಟ್ಟಿದ್ದೀನಿ ಅತ್ಲಾಗಿ. ಈ ಹುಡುಗ ಯಾಕ ತೋಟ ಗೇತಿನಂತ ಬಂದು ಟ್ಯಾಕ್ಟ್ರಿ ನಿಲ್ಸಿ ಅದು ಎತ್ಲಾಗೋದ್ನೋ ಏನಪ್ಪ. ಜೋ, ಏನ್ ಸಮಾಚಾರ? ಆರಾಮಾಗಿ ನಿಂತಿದ್ಯಾ? ಹಸ್ಗಳ್ನೆಲ್ಲ ಎಲ್ಲಿ ಕಟ್ಟಾಕಿದೀಯಾ? ಇನ್ನೇನ್ಲ ಮಾಡೋದು ಪಾಪ, ಮಂತವ ಕೆಲಸ ಇರಲ್ಲ ಏನಿಲ್ಲ ನಮ್ಮಂತ ವಯಸ್ಸಾದವ್ರಿಗೆ. ಇನ್ನೇನ್ ಮಾಡೋಣ ಹೇಳು. ಹಸ್ಗಳ್ನೆಲ್ಲ ಮೇಯಿಸ್ಕೊಂಡು ಆರಾಮಾಗಿ ತೋಟದ ಹತ್ರ ಕೂತ್ಕೊಂಡ್ರೆ ಆಯ್ತು, ನಮ್ದು ಇದೇ ಕೆಲಸ. ಇನ್ನೇನ್ ಮಾಡೋಣ ಹೇಳಪ್ಪ. ನನಗೆ ಇನ್ನೊಂದೇನಂದ್ರೆ, ಆ ತೋಟ ತಾವಿರೋದಂದ್ರೆ ಏನೋ ಒಂಥರ ಇಷ್ಟ ಕಂಡ್ಲ ಪಾಪ. ನನಗೆ ಮೊದ್ಲಿಂದ ನಾನು ರೂಢಿ ಆಗ್ಬಿಟ್ಟೈತೆ. ಹಂಗಾಗಿ ನಾನು ಜಾಸ್ತಿ ತೋಟದ ಹತ್ರ ನೀರು ತಿನ್ಕಣಪ್ಪ. ನನಗೆ ತೋಟ ತಾವ್ ಬರಿಲ್ಲ ಅಂದ್ರೆ ಸಮಾಧಾನ ನೀರಲ್ಲ ನೋಡು, ಏನೋ ಒಂಥರ ಆಗ್ತಿರುತ್ತೆ. ಅದು ಸರಿ ಬಿಡ್ರ ರಂಗಜ್ಜ. ಹಿಂಗ್ ತೋಟದ ಮಧ್ಯದಲ್ಲಿ ಕುತ್ಕೊಂಡ್ಬಿಟ್ಟು ಇಷ್ಟ್ ನೆಮ್ಮದಿಯಿಂದ ಆರಾಮಾಗಿ ಕುತ್ಕೊಂಡು ತಣ್ಣ ತಂಪ ಗಾಳಿ ಬೀಸ್ತಿರುತ್ತೆ. ಒಂದ್ ಜಂಪಸ್ ನಿದ್ದೆ ತಗೊಂಡ್ಬಿಟ್ರೆ ಯಾವ ಕೋಟ್ಯಾಧಿಪತಿಗೂ ಇಂಥ ನೆಮ್ಮದಿ ಸಿಗಲ್ಲ. ಅಂತ ನೆಮ್ಮದಿ ಇರುತ್ತೆ ತೋಟದ ಮಧ್ಯದಲ್ಲಿ. ಅಯ್ಯ, ನೀನ್ ಕಂಡೆ ಎಲ್ಲ ಮಾತಾಡ್ತೀಯ? ಕೂತ್ಕೊಳ್ಳ ಪಾಪ, ಒಳ್ಳೆ ಹಸ್ರುಗೈತೆ, ಕೂತ್ಕ. ಆರಾಮಾಗಿ ಕೂತ್ಕೊಂಡ್ ಮಾತಾಡೋಣ, ಕೂತ್ಕ. ಇಲ್ಲ ಕಣ್ರಂಗಜ್ಜ, ಮಂತ ಹೋಗ್ಬೇಕು, ನನಗೆ ಒಂದ್ ಸ್ವಲ್ಪ ಕೆಲಸ ಐತೆ. ಯಾ 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 ಕೆಲಸ ಇದ್ದೇ ಇರುತ್ತೆ, ಕೂತ್ಕೊಳ್ಳ ಪಾಪ ಒಂದ್ಗಳಿಗೆ. ನನಗೂ ಬೇಜಾರಾಗ್ತೈತೆ ಅತ್ಲಾಗಿ. ಮನುಷ್ಯ ಹುಟ್ಟಾಗ್ಲಿಂದ ಸಾಯೋವರೆಗೂ ಕೆಲಸ ಮಾಡ್ತಾನೆ ಇರ್ತೀವಿ. ಕೂತ್ಕ, ಕೆಲಸ ಇದ್ದೇ ಇರುತ್ತೆ. ಮತ್ ನೆಮ್ಮದಿ ಯಾವಾಗ ತಗೊಂತೀಯ ಹೇಳು? ನೀನ್ ಚೆನ್ನಾಗಿ ಹೇಳ್ತೀಯ, ಕೂತ್ಕೊಳ್ಳ ಒಂದ್ಗಳಿಗೆ ಮಾತಾಡೋಣ. ಇನ್ನೇನ್ರ ಗಜ ಸಮಾಚಾರ? ಹಸ್ಗಳ್ನೆಲ್ಲ ಎಲ್ ಕಟ್ಟಾಕ್ ಬಂದ್ಯಾ? ಕಾಣ್ತಾನೆ ಇಲ್ಲ. ಹಸ್ಗಳು ಇಲ್ಲೇ ಪಕ್ಕದ ತೋಟದಲ್ಲಿ ಕಟ್ಟಾಕಿದೀನಿ ಕಂಡ ಪಾಪ. ಅಲ್ಲೂ ಮೇವು ಚೆನ್ನಾಗೈತೆ, ತಿನ್ಲಿ ಅಂತ. ನಮ್ಮ ಹುಡ್ಗ ತಿರ್ಗಾ ನಾಳೆ ನಾಡ್ದ್ರಲ್ಲಿ ತೋಟ ಬೇರೆ ಗೇಯ್ತೀನಂತ ಹೇಳ್ತಿದ್ದಾನೆ. ಅದ ಐತೆ ರೋಟ್ರೋ ಇಲ್ಲ ಕಲ್ಟಿವೇಟರ್ ತಗೊಂಡು ತೋಟ ಎಲ್ಲ ಗೇಯ್ಬೇಕಂತ ಹೇಳ್ತಿದ್ದ. ಅತ್ಲಾಗಿ ಸುಮ್ನೆ ಯಾಕೆ ಸುಮ್ನೆ ಅಧ್ವಾನ ಆಗ್ಬಿಡುತ್ತೆ ಅತ್ಲಾಗಿ. ಹಸ್ಗಳಾರ ಚೆನ್ನಾಗಿ ಮೇಯ್ಲಿ ಅಂತ ಎಲ್ಲಾ ಕಡೆನೂ ಉದ್ದುದ್ದ ಹಗ್ಗ ಕಟ್ಟಾಕಿ ಚೆನ್ನಾಗಿ ಮೇಯ್ಕಳ್ಳಿ ಅಂತ ಬಿಟ್ಟು ಬಂದಿದ್ದೀನಿ, ಕಟ್ಟಾಕ್ ಬಂದಿದ್ದೀನಿ ನೆರಳಲ್ಲಿ. ಸರಿ ಬಿಡ್ರ ರಂಗಜ, ಹೆಂಗ ಪಾಡಾಯ್ತು, ಒಳ್ಳೆ ಕೆಲಸ ಮಾಡಿಯ. ನಿನ್ಗೆ ಹಸ್ಗಳಿಗೆ ಮೇವಿಂದೇನ್ ತೊಂದ್ರೆ ಇಲ್ಲ ಅಲ್ವೇನ್ ರಂಗಜ? ಬೇಕಾದಷ್ಟು ಮೇವು ಸಿಕ್ತಿರುತ್ತೆ ಹಸ್ಗಳಿಗಂತೂ, ನಿಮ್ಮ ಹಸ್ಗಳಿಗಂತೂ. ಕಂಡ್ಲ ಪಾಪ, ನನ್ಗೇನ್ ಮೇವುಗಳದೇನ್ ತೊಂದ್ರೆ ಇಲ್ಲ ಕಂಡ್ಲ. ವರ್ಷವಿಡೀ ಮೇವು ಇದ್ದೇ ಇರ್ತವೆ. ಹಸ್ರು ಅಂತೆ ಅದು ನೇಪಿಯಾರು ಅದು ಇದು ಒಣ ಹುಲ್ಲು ಎಲ್ಲ ಇರ್ತಾವ ನೋಡು. ಏನಂದ್ರೆ ಮೇವುದೇನ್ ನನ್ಗೇನ್ ತೊಂದ್ರೆ ಇಲ್ಲ. ಏನಂದ್ರೆ ಒಂದ್ ಸ್ವಲ್ಪ ಇಲ್ಲಿ ತೋಟತ್ತಾವ ಒಂದ್ ಸ್ವಲ್ಪ ದೂರ ಆಯ್ತು. ಊರಿಂದ ಇಲ್ಲಿ ತೋಟದವರೆಗೂ ಹಸ್ಗಳನ್ನೆಲ್ಲ ಹೊಡ್ಕೊಂಬರ್ಬೇಕು ನೋಡು. ಪಾಪ ಸೀಮೆಸುಗಳು ತಡ್ಕಣಲ್ಲ, ಜಾಸ್ತಿ ಸುಸ್ತಾಗ್ಬಿಡ್ತವೆ. ಅದೊಂದು ಹಿಂಸೆ ಬಿಟ್ರೆ ಇನ್ನೇನಿಲ್ಲ ಕಂಡ್ಲ ಪಾಪ, ಮೇವಿಂದೇನ್ ತೊಂದ್ರೆ ಇಲ್ಲ ನಮ್ಗೆ. ಇನ್ನೇನ್ಲ ಪಾಪ ಸಮಾಚಾರ? ನಿಮ್ಮ ಹಸ್ಗಳು ಎಷ್ಟಿದಾವೆ? ಹಾಲೆಲ್ಲ ಕೊಡ್ತಿದಾವೆಲ್ಲ ಪಾಪ? ಅಯ್ಯ, ನಮ್ಮ ಹಸ್ಗಳೆಲ್ಲ ಇತ್ರಂಗಜ, ಎಲ್ಲ ಕೊಟ್ಬಿಟ್ಟೆ, ಮಾರಾಕ್ಬಿಟ್ಟೆ ನಾನು. ಒಂದು ಹಸ್ಗಳಿಲ್ಲ, ಒಂದ್ ಕರಾನು ಇಟ್ಕೊಂಡಿಲ್ಲ, ಎಲ್ಲ ಮಾರಾಕ್ಬಿಟ್ಟೆ ಕಣ್ರಂಗಜು. ಹಸ್ಗಳ್ನೆಲ್ಲ ಮಾರಾಕ್ಬಿಟ್ಟೆ? ಅದ್ಯಾಕ್ಲ ಪಾಪ? ನೀನು ಒಂಥರ ಸರಿಯಾದ ಅನ್ಕೊಂಡ್ ಬಿಡ್ಲ ಪಾಪ ನೀನು. ಇಷ್ಟೊಂದು ತೋಟ ಎಲ್ಲ ಇಟ್ಕೊಂಡ್ಬಿಟ್ಟು ಹಸ್ಗಳಿರಿಲ್ಲ ಅಂದ್ರೆ ಸರಿ ಆಗತ್ತೇನಾ? ಏನ್ ಮಾಡೋಣ ರಗಜ, ನಮ್ದು ಮಾಡೋರಿಲ್ಲ ಏನಿಲ್ಲ, ನಾನು ಒಬ್ನೇ ಮಾಡ್ಬೇಕು. ನಮ್ಮ ಹೆಂಗಸ್ರುನು ಅವ್ರಿಗೂ ಪಾಪ ಹುಷಾರಿರಲ್ಲ ಏನಿಲ್ಲ. ಅವರು ಜಾಸ್ತಿ ಹಸ್ಗಳ ಜೊತೆ ಬಡ್ದಾಡಲ್ಲ ಏನಿಲ್ಲ. ನಾನು ಒಬ್ನೇ ಬಡ್ದಾಡ್ಬೇಕು, ಎಷ್ಟಂತ ಬಡ್ದಾಡನ್ ಹೇಳು. ನಮ್ಮ ಮಗ ನೋಡಿದ್ರೆ ಬೆಂಗಳೂರಲ್ಲಿದ್ದಾನೆ, ಮಗ ಸೊಸೆ ಎಲ್ಲರೂ ಬೆಂಗಳೂರಲ್ಲಿದ್ದಾರೆ. ಅವ್ರಿಂದೇನು ವರ್ಷಕ್ಕೂ ಒಂದ್ಸಲಿನೋ 2 ಸಲ ಬರ್ತಾರೆ ಹೇಳು. ನಾನು ಎಷ್ಟಂತ ಅಯ್ಯೋ ಅನ್ನನ್ ಹೇಳು. ನನ್ನ ಕೈಲೂ ಆಗಲ್ಲ ಕಣ್ರಂಗ ಜೋ. ಮೊದ್ಲಂದ್ರೆ ಆಗ್ತಿತ್ತು, ಇವಾಗ ಎಲ್ಲಾ ಕೆಲಸ ಮಾಡ್ಕೊಂಡು ಹಸ್ಗಳೆಲ್ಲ ನೋಡಿ ನನಗೂ ಪುರ್ಸತ್ ಸಿಗಲ್ಲ. ಈ ಕಡೆ ಟೌನ್ ಕಡೆ ಅಲ್ಲಿ ಇಲ್ಲಿ ಹೋಗ್ಬಿಟ್ರೆ ಹಾಲ್ ಕರೆದು ಹಾಲ್ ಹಾಕೋರು ಇರಲ್ಲ ಏನಿಲ್ಲ. ಇನ್ನೇನ್ ಮಾಡೋಣ ಹೇಳು? ಅದಕ್ಕತ್ಲಾಗಿ ಎಲ್ಲಾ ಮಾರ್ಬಿಟ್ಟೆ ಕಣ್ರಂಗಜ್ಜ. ಅದು ನಿಜ ಬಿಡ್ಲಾ ಪಾಪ. ಏನಂದ್ರೆ ಮೂಕ್ ಪ್ರಾಣಿಗಳು ಕಟ್ಬಿಟ್ಟು ಅವಕ್ಕೆ ನಾವು ಚೆನ್ನಾಗಿ ಸಾಕ್ತಿವ್ ಅನ್ನೋ ಧೈರ್ಯ ಇದ್ರೆ ಮಾತ್ರ ಚೆನ್ನಾಗಿ ಇದ್ ಮಾಡ್ಬೇಕು. ಇಲ್ಲ ಅಂದ್ರೆ ಸುಮ್ನೆ ಅವಕ್ಕೆ ಮನ್ಸಿಗೆ ನೋಯಿಸ್ಬಾರ್ದು ಕಣ್ಲ ಪಾಪ. ನಂದು ಅದೇ ಕಣಪ್ಪ. ನನ್ಗೆ ಏನಂದ್ರೆ ನಾನು ಒಂದು ಹೊತ್ತು ಊಟ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಹಸ್ಗಳು ಮಾತ್ರ ಹೊಟ್ಟೆ ತುಂಬಾ ಮೇವು ತಿಂದ್ರೇನೆ ನನಗೆ ಸಮಾಧಾನ, ನನಗೆ ನೆಮ್ಮದಿ ಕಣ್ಲ ಪಾಪ. ನೀನೇನಾರ ಅನ್ಕ. ಹ್ಞೂ ಕಣ್ರಂಗಜ್ಜ, ಅವುಗಳು ಹೊಟ್ಟೆ ತುಂಬಿರೆ ತಾನೆ ನಮ್ಮ ಹೊಟ್ಟೆ ತುಂಬಿಸೋದು ಪಾಪ ಅವು. ನಾನು ಇಷ್ಟ ದಿವಸ ಹಾಲು ಮೊಸರು ಮಜ್ಜಿಗೆ ಅಯ್ಯೋ ಅಯ್ಯೋ ನಮ್ಮ ಮನೇಲಿ ಏನು ತಿಂದು ಮಕ ತಿಂದಿದ್ದು ಮೊದ್ಲಿಂದಾನು. ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯನ ಕಾಲದಿಂದ, ನಮ್ಮ ತಾತ ಮುತ್ತಾತನ ಕಾಲದಿಂದಾನು ನಾವೇನು ಹಸುಗಳು ಯಾವ್ದು ಏನು ಇಲ್ದಂಗೇನು ಇರ್ತಿರಲಿಲ್ಲ. ಯಾವ್ದಾದ್ರ ಹಸ ಇರ್ತಾನೆ ಇರ್ತಿತ್ತು ನಮ್ಮ ಮನೇಲಿ. ಇವಾಗ ಅಂದ್ರೆ ನಾನು ನೋಡು ಎಂಥ ಪರಿಸ್ಥಿತಿ ಬಂದಾಯ್ತು. ಏನು ಮಾಡೋಕ್ಕಾಗಲ್ಲ. ಒಂದು ಟೀ ಕಾಸೋದಕ್ಕೆ ಹಾಲು ಬೇಕಂದ್ರು ಡೈರಿ ಹೋಗಿ ನಾನು ತಗೊಂಬರ್ಬೇಕು ನೋಡು. ಏನು ಮಾಡೋಣ? ಏನು ಆಗಲ್ ಬಿಡ್ಲಾ ಪಾಪ. ಯಾಕೆ ಬೇಜಾರು ಮಾಡ್ಕೊಳ್ತೀಯ? ಏನು ಮಾಡೋಕ್ಕಾಗಲ್ಲ. ಕಾಲ ಬದಲಾದಂಗೆ ನಾವು ಬದಲಾಗ್ತಿರ್ಬೇಕಲ್ಲ ಪಾಪ. ಏನು ಮಾಡ್ತೀಯ ಹೇಳು? ಮತ್ತೆ ಇನ್ನೇನಲ್ಲ ಪಾಪ ಸಮಾಚಾರ? ಊಟ ಮಾಡ್ಕೊಂಬಂದ ನೀನು? ಯಾಕಂಡ್ರ ಗಜ, ನಾನೇನು ಊಟ ಮಾಡ್ಕೊಂಬಂದಿಲ್ಲ. ಇನ್ನೇನು ಮಂತಾವಳೆ ಹೋಗ್ಬೇಕು. ಇನ್ನೇನು ಮಂತಾವ್ ಹೋಗ್ತಿದ್ದೆ, ಇನ್ನೇನು ನೀನು ಬೇರೆ ಕರೆದಲ್ಲ ಕೂತ್ಕೊಳ್ಳ ಪಾಪ ಅಂತ. ಅದಕ್ಕೆ ಒಂದ್ಗಳಿಗೆ ಕೂತ್ಕೊಂಡೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಯಾಕಂಡ್ರಂಗಜು, ನಿಮ್ಮ ಹುಡುಗ ಎತ್ಲಾಗೋದ ಕುಮಾರಣ್ಣ? ಟ್ಯಾಕ್ಟ್ರಿ ನಿಲ್ಲಿಸ್ಬಿಟ್ಟು ಎತ್ಲಾಗೋ ಹೋಗಿದ್ದಾನೆ. ನಮ್ಮ ತೋಟಕ್ಕೂ ಒಂದು 2-3 ಗಂಟೆ ಟೈಮು ರೋಟ್ರು ಕೆಲಸ ಇತ್ತು, ರೋಟ್ರು ಓಡಿಸ್ಬೇಕಿತ್ತು.
ಅದಕ್ಕೆ ಕುಮಾರಣ್ಣ ಬರ್ತಾನೋ ಏನಾರು ಬೇರೆ ಕಡೆ ಏನಾರು ಒಪ್ಕೊಂಡಿದಾನ ಏನೋ ಅಂತ ಒಂದ್ಸಲಿ ಕೇಳೋಗ್ಬೇಕಿತ್ತು. ಇನ್ನೇನು ವರ್ಷ ವರ್ಷ ನಿಮ್ಮ ಹುಡ್ಗಂತಾವ್ಲೆ ನೀನೇನು ರೋಟ್ ಹೊಡ್ಸೋದು ಕುಮಾರಣ್ಣ ಅಂತಾವ್ಲೆ. ಒಂದ್ಸಲಿ ಒಂದು ಮಾತು ಹೇಳ್ಬಿಡೋಣ ಮೊದ್ಲೇನೆ ಅಂತ ಬಂದೆ. ನೋಡಿದ್ರೆ ಆ ಹುಡ್ಗನೇ ಕಾಣ್ತಿಲ್ವಲ್ಲ, ಎತ್ಲಾಗೋದ್ನೋ ಏನೋ. ಕಣ್ಲ ಪಾಪ, ಇನ್ನೇನ್ ತೋಟ ಗೇಯಕ್ಕೆ ಬಂದಿರೋದು ಎಲ್ಲ ಕಲ್ಟಿವೇಟರ್ ಎಲ್ಲ ಹಾಕೊಂಡ್ ಬಂದಾನಲ್ಲ. ಏನಂದ್ರೆ ಇಲ್ಲೇ ಎಲ್ಲ ಹೋಗಿರ್ಬೇಕು. ತಡಿ ಬರ್ತಾನ್ ತಡಿ. ಅಲ್ಲ ಕಣಪ್ಪ, ನಿನ್ ತೋಟಕ್ಕೆ ನೀರೇನು ಬಿಡಕ್ ಹೋದೆ? ಮತ್ತೆ ಯಾವ ಆಗತ್ ಕಣಪ್ಪ, ತೋಟ ಗೇಯಕ್ಕಾಗಲ್ಲ, ಆ ಟ್ಯಾಕ್ಟ್ರಿ ಟೈರ್ ಎಲ್ಲ ಉಣ್ಕಣುತ್ತೆ ಅಂತ ಹೇಳ್ತಿದೀನಿ. ನೀನ್ ನೋಡಿದ್ರೆ ತೋಟಕ್ಕೆ ನೀರ್ ಬಿಟ್ಟು ಬಂದಿಯಲ್ಲಪ್ಪ. ಒಳ್ಳೆ ಆದಾಯಿತ್ತು ಅತ್ಲಾಗಿ. ನಾನು ಕಲ್ಟಿವೇಟರ್ ತಗೊಂಡು ಗೇದೋಗೋಣ ಅಂತ ನಾನು ಬಂದ್ರೆ ನೀನ್ ನೋಡಿದ್ರೆ ನೀರ್ ಬಿಟ್ಕೊಂಡ್ ಕುಂತೀಯ. ಕಣ್ಲ ಪಾಪ, ನನ್ನ ಪಕ್ಕದ ತೋಟಕ್ಕೆ ನೀರು ಹೋಗ್ಲಿ ಅಂತ ನಾನು ಬಿಟ್ಟು ಬಂದಿದ್ದೆ ಕಣವ್. ಮೋಟ್ರ್ ಆನ್ ಮಾಡ್ಬಿಟ್ಟು ಬಿಟ್ಟು ಬಂದಿದ್ದೆ. ಅಯ್ಯೋ ಹೋಗತ್ಲ, ಒಳ್ಳೆ ಕೆಲಸ ಆಗೋಯ್ತು. ನಾನು ಗೇಟ್ ವಾಲ್ ತಿರ್ಸಿದೀನಿ ಅನ್ಕಂಡೆ, ನೋಡಿದ್ರೆ ಗೇಟ್ ವಾಲ್ ತಿರ್ಸಿಲ್ಲ ಕಣ್ಲ ಪಾಪ. ಈ ಕಡೆ ಬೇರೆ ಪೈಪಿಂದು ಕ್ಯಾಪ್ ಬೇರೆ ತೆಗ್ದಿದ್ದೆ ನೋಡು. ಈ ಕಡೆನೆ ಬಂದ್ಬಿಟ್ಟೈತೆ ನೀರೆಲ್ಲ. ಬಿಡತ್ಲಾಗಿ ಇನ್ನೇನು ಮಾಡೋಣ. ಈ ಕಡೆ ಎಷ್ಟೈತೆ, ಈ ಕಡೆ ನೀರು ಬಂದಿಲ್ಲ. ಆಫ್ ಮಾಡಿಬಿಟ್ಟು ಅತ್ಲಾಗಿ ಆಫ್ ಮಾಡಿ ಬರ್ತೀನಿ ತಡಿ. ಈ ಕಡೆ ಒಂದ್ಸಲಿ ಗೇಯ್ಕೊಂಡು ಹೋಗುವಂತೆ ಅತ್ಲಾಗಿ. ಮೋಟ್ರು ಆನ್ ಮಾಡಿದೆ ಬಿಡಪ್ಪ, ನೀನು ತಿರ್ಗಾ ಏನು ಮಾಡಕ್ಕೆ ಹೋಗ್ತೀಯಾ? ಬಿಡು, ನಾಳೆನೇ ಏನಾದರೂ ಹೊಡ್ಕೊಂಡು ಹೋದ್ರೆ ಆಗುತ್ತೆ, ಇನ್ನೇನು ಮಾಡೋಣ. ಈತ ಯಾವುದಲ್ಲಿ ಹೊಡೆಯೋಕ್ಕಾಗಲ್ಲ, ಏನಿಲ್ಲ, ಸುಮ್ಮನೆ. ಏನ್ರಿ ಗಂಗಣ್ಣ, ಏನು ಸಮಾಚಾರ? ತೋಟದ ಹತ್ರ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ದೀರ, ನಮ್ಮ ಅಪ್ಪ ಇಂತವ ಬಂದು. ಕಂಡ್ಲ ಪಾಪ ಕುಮಾರಣ್ಣ, ಇನ್ನೇನು ಆರಾಮೇ ಅಲ್ವೇನಾ? ನಮ್ಮಂತ ವಯಸ್ಸಾದವ್ರು ಇನ್ನೇನು ಕೆಲಸ ಇರುತ್ತೆ ಹೇಳು? ಬಂದು ತೋಟದ ಒಂದ್ಗಳಿಗೆ ತಿರ್ಗಾಡ್ಕೊಂಡು ನೋಡ್ಕೊಂಡು ಇನ್ನೇನು ಮಂತ ಹೋಗೋದು ಅಷ್ಟೇ ಇರುತ್ತೆ ನೋಡಪ್ಪ. ಜಾಸ್ತಿ ಕೆಲಸ ಏನಿಲ್ಲ ನಮ್ದು. ಮತ್ತಿನ್ನೇನಪ್ಪ ಸಮಾಚಾರ? ನಾನು ನಿಂತವಳೇನೇನು ಮಾತಾಡೋಣ ಅಂತ ಬಂದೆ, ನೀನು ನೋಡಿದ್ರೆ ಇರಿಲ್ಲಪ್ಪ. ಎತ್ಲಾಗ ಹೋಗಿದ್ದೆ ನೀನು? ನಾನು ಅದೇ ನಮ್ಮ ಅಪ್ಪಯ್ಯ ಎಲ್ಲೆಲ್ಲಿ ನೀರು ಬಿಟ್ಟಾರೋ ಏನೋ ಎತ್ತ ಅಂತ ಒಂದ್ಸಲಿ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಮತ್ತೇನು ಸಮಾಚಾರ? ನನಗೆ ಯಾಕೆ ಹುಡ್ಕೊಂಬಂದೆ ಅಂತ ಹೇಳ್ತಿದ್ಯಾ? ಯಾಕೆ ಏನಾಗ್ಬೇಕಿತ್ತು ಅಂತ ಕೆಲಸ ನನ್ನಿಂದ? ನಿಲ್ಕಂಡ್ಲ ಪಾಪ, ನಾಳೆ ಏನಾದರೂ ಪುರ್ಸೊತ್ತಾಗಿದ್ರೆ ನಮ್ಮ ತೋಟಕ್ಕೆ ರೋಟ್ರ್ ಹೊಡಿತೇನಂತ. ಒಂದು 3 ಗಂಟೆ ಟೈಮ್ ಆಗುತ್ತೆ. ಓದ್ಸಲಿ ಹೊಡೆದಿದ್ದೆ ನೋಡು, ನಿಮ್ಮ ತೋಟದ ಪಕ್ಕದಲ್ಲೇ ತೋಟ, ಆ ತೋಟಕ್ಕೆ ಕಂಡ್ಲ ಪಾಪ. ಒಂದು 3 ಗಂಟೆ, 3:15 ಗಂಟೆ, 3:15 ಗಂಟೆ ಆಗ್ಬೋದು, ಹೆಚ್ಚು ಕಮ್ಮಿ ಆಗುತ್ತೆ. ನೋಡತ್ಲಾಗಿ ಪುರ್ಸೊತ್ತಾಗಿದ್ರೆ ಅತ್ಲಾಗಿ ಯಾರಿಗೂ ಒಪ್ಕೊಂಡಿಲ್ಲ ಅಂದರೆ ನೋಡತ್ಲಾಗಿ ಒಂದು 3 ಗಂಟೆ ಹೊಡ್ಕೊಂಬಂದ್ಬಿಡ್ಲ ಪಾಪ ಅತ್ಲಾಗಿ. ನನಗಿನ್ನೇನು, ನಾನೇನು ಬಂದ್ಗಿಂದಿಲ್ಲೇ ನಿನ್ಕಣಲ್ಲ. ನೀನು ಟೈಮ್ ಯಾವಾಗ ಪುರ್ಸೊತ್ತು ಸಿಗುತ್ತೋ ಆವಾಗ ಹೊಡ್ಕೊಂಬಂದ್ಬಿಡ್ಲ ಪಾಪ ಅತ್ಲಾಗಿ. ಅದಕ್ಕೆ ಹೇಳೋದಕ್ಕೆ ಬಂದೆ ಕಣಪ್ಪ. ಹೌದೇನ್ರಿ ಗೌಡ್ರೆ? ಸರಿ ಆಯ್ತು ಬಿಡ್ರಿ ಹಂಗಾರೆ. ಅದ ಎಲ್ಲ ಚೆನ್ನಾಗೈತೆ. ನೋಡತ್ಲಾಗಿ ಹೊಡ್ಕೊಂಬರ್ತೀನಿ ಬಿಡ್ರಿ, ನಾಳೆನೇನು ಹೊಡ್ಕೊಂಬರ್ತೀನಿ. ಕಂಡ್ಲ ಪಾಪ, ಇವತ್ತು ಬೇರೆ ನಿಮ್ಮ ತೋಟ ಯಾಕ ನೀರು ಬಿಟ್ಟು ಬೇರೆ ಇದಾಗೈತಂತ ಹೇಳ್ತಿದ್ದೀರ. ಅದು ಯಾವ ಆಗೈತಂತ? ಪುರ್ಸೊತ್ತಾಗಿದ್ರೆ ಅತ್ಲಾಗಿ ಹೊಡೆದ್ಬಿಡು, ನಮ್ದೇನೆ ಇವತ್ತು. ಅಯ್ಯ, ಇವಾಗ ಇನ್ನೆಲ್ರಿ ಗೌಡ್ರೆ ಪುರ್ಸೊತ್ತಿಲ್ಲ, ಏನಿಲ್ಲ. ಅಲ್ಲೇ ಮಧ್ಯಾಹ್ನ ಆಯ್ತಾ ಬಂತು. ನನಗೆ ಬೇರೆ ಒಂದು ಸ್ವಲ್ಪ ತಿಪ್ಟೂರಿಗೆ ಬೇರೆ ಹೋಗಿ ಬರಬೇಕು. ನಾನು ಕೆಲಸ ಬೇರೆ ಐತೆ ನನಗೆ. ಇವಾಗ ಬೇರೆ ನೀವು ಬೇರೆ, ನಾನು ರೋಟ್ರ್ ಬೇರೆ ಹಾಕೊಂಬಂದಿಲ್ಲ, ಬರೀ ಕಲ್ಟಿವೇಟ್ರ್ ಹಾಕೊಂಬಂದಿದ್ದೀನಿ. ತಿರ್ಗಾ ಮಂತ ಹೋಗ್ಬಿಟ್ಟು ಕಲ್ಟಿವೇಟ್ರು ತೆಗೆದು ಬಿಚ್ಚಾಕಿ ತಿರ್ಗಾ ರೋಟ್ರ್ ಹಾಕೊಂಬರೋ ಅಷ್ಟೊತ್ತಿಗೆ ಇನ್ನೂ ಟೈಮೇ ಆಗೋಗ್ಬಿಡುತ್ತೆ. ನಾಳೆನೇ ನೋಡಿ ನಾನು ಹೊಡ್ಕೊಂಡು ಹೋಗ್ತೀನಿ ಬಿಡ್ರಿ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಸರಿ ಕಣ, ಆಯ್ತು ಬಿಡಪ್ಪ ಹಂಗಾರೆ. ನಿನಗೆ ಯಾವಾಗ ಟೈಮ್ ಸಿಗುತ್ತೋ, ಪುರ್ಸೊತ್ತು ಯಾವಾಗ ಸಿಗುತ್ತೋ ಆವಾಗಲೇ ಬಂದು ಹೊಡ್ಕೊಂಬಾ. ನಾನೇನು ನಿಂತವ ತಿರ್ಗಾ ಕೇಳಕ್ಕೆ ಬರಲ್ಲ ನಾನು. ಇನ್ನೇನು ನಿನಗೆ ಟೈಮ್ ಯಾವಾಗ ಸಿಗುತ್ತೋ ಆವಾಗ ರೋಟ್ರ್ ಹೊಡ್ಕೊಂಬಂದ್ಬಿಡು. ಇಷ್ಟು ಟೈಮ್ ಆಗೈತೆ ಅಣ್ಣ ಅಂತ ಹೇಳು. ಅದಕ್ಕೆ ಎಷ್ಟು ದುಡ್ಡು ಆಗುತ್ತೋ ಅದು ಕೊಡ್ತೀನಿ ಆಮೇಲೆ, ಸರಿನಾ? ಸರಿ ಕಣ್ಗಂಗಣ್ಣ, ಆಯ್ತು ಹೋಗ್ರಿ. ನಾನು ನೋಡಿ ಹೊಡ್ಕೊಂಬರ್ತೀನಿ ಬಿಡ್ರಿ. ನೋಡ್ದೇನಪ್ಪ, ಅಲ್ಲ ಗೌರಾಜಿ ಅಪ್ಪಂಗು ಮಗಂಗು ಊಟ ತಗೊಂಡೇ ಬಂತು ತೋಟದ ಹತ್ರ. ಒಂದ್ಗಳಿಗೆ ಬರೋ ತಡ ಆದ್ರೂ ತೋಟದ ತಾವ ಊಟ ತಗೊಂಡ್ಬಂದ್ಬಿಡುತ್ತಲ್ಲ ನಮ್ಮ ಗೌರಾಜಿ. ನೀನೇ ಒಂಥರ ಪುಣ್ಯವಂತ ಬಿಡಪ್ಪ ರಂಗಜ್ಜ. ಮೂಕಣ್ ಬಾರ್ಲ ಪಾಪ, ನಾನೇ ಹೇಳ್ ಬಂದಿದ್ದೆ. ಬಾ ಕೂತ್ಕಪ್ಪ, ಊಟ ಮಾಡೋಣಂತೆ, ಬಾರೋ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಇಲ್ಲ ಕಣ್ರಂಗಜ್ಜ, ನನಗೆ ಪುರ್ಸೊತ್ತಿಲ್ಲ. ನಾನು ತಿರ್ಗಾ ಇವಾಗ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ತಿಪ್ಟೂರಿಗೆ ಬೇರೆ ಹೋಗಿ ಬರಬೇಕು, ಕೆಲಸ ಐತೆ. ನೋಡೋಣ, ಸಂಜೆ ಕಡೆಯಿಂದ ಬೇಕಾದ್ರೆ ಸಿಗ್ತೀನಿ. ಇವಾಗ ಊಟ ಮಾಡ್ರಿ ನೀವು. ಕೂತ್ಕೊಂಡು ಊಟ ಮಾಡ್ಗಂಗಣ್ಣ, ಅದೆಷ್ಟೊತ್ತಾಗುತ್ತಂತ? ಇಷ್ಟೊತ್ತವರೆಗೂ ಕುಂತಿಯಂತೆ. ಒಂದ್ಗಳಿಗೆ ಕೂತ್ಕೊಂಡು ಒಂದು 5 ನಿಮಿಷ ಊಟ ಮಾಡ್ಕೊಂಡು ಹೋಗು ಹೊಟ್ಟೆ ತುಂಬ. ನಮ್ಮ ಅಮ್ಮಯ್ಯ ಮಾಡೋ ಸಾಂಬಾರಿನಿಂದ ನೀನು ಊಟ ಮಾಡಬೇಕು. ನೀನು ಕಳೆದೋಗ್ಬಿಡ್ತೀಯ ನೀನು. ಕೂತ್ಕ, ಅದರಲ್ಲೂ ತೋಟದ ಮಧ್ಯೆ ಕೂತ್ಕೊಂಡು ಊಟ ಮಾಡೋದೇ ಒಂಥರ ಪುಣ್ಯ. ನೀನು ಊಟ ಬಿಟ್ಟು ಹೋಗ್ತಿದ್ಯಾ? ಕೂತ್ಕೊಳ್ಳೋಣ, ಊಟ ಮಾಡ್ಕೊಂಡು ಹೋಗುವಂತೆ. ನಮ್ಮಂತ ಬಡವ್ರ ಮನೆಗೆಲ್ಲ ಊಟ ಮಾಡ್ತಾರೆ ಅಂದ ಪಾಪ ಅವರು. ಗಂಗಣ್ಣ ಅವರೆಲ್ಲ ದೊಡ್ಡವ್ರಾಗ್ಬಿಟ್ರು. ನಡಿ ಸುಮ್ಮನೆ ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ಇದ್ಯಾಕೆ ಗೌರಾಜಿ ಹಿಂಗೆ ಮಾತಾಡ್ತೀಯೋ? ನಾವು ಚಿಕ್ಕವರೆಲ್ಲ ಇದ್ದಾಗ ನಮ್ಮಪ್ಪಯ್ಯ ನಮ್ಮಮ್ಮಯ್ಯ ನಮಗೆ ಬಿಟ್ಟು ಕೆಲ್ಸಕ್ಕೆಲ್ಲ ಹೋದಾಗ ಪಾಪ ಕರೆದು ಊಟ ಎಲ್ಲ ಹಾಕಿ ನಮಗೆ ಸಾಕಿದ್ಯಾ ನೀನು. ನೋಡಿ ಹೆಂಗೆ ಮಾತಾಡ್ತೀಯ ಅಂತ ನೀನು. ಇವಾಗ ತಗೊಂಬಾರಮ್ಮ, ಇನ್ನೇನು ಬೇಜಾರು ಮಾಡ್ಕೋಬೇಡ, ಊಟ ಮಾಡ್ಕೊಂಡೇ ಹೋಗ್ತೀನಿ. ನಿನ್ನ ಕೈಯಿಂದ ಊಟ ಮಾಡಿರೋ ಊಟ ಮಾಡೋಕ್ಕೆ ನಾನು ಪುಣ್ಯ ಮಾಡಿರಬೇಕು. ಅನ್ನ ಯಾಕೆ ಬಿಟ್ಟೋಗೋಣ, ದುರಂಕಾರ ಮಾಡಲ್ಲ. ತಗೊಂಬಾರಮ್ಮ, ಹಾಕು. ಪಾಪ ಕುಮಾರಣ್ಣ, ಕೂತ್ಕೊಳ, ಊಟ ಮಾಡುವಂತೆ ಕೂತ್ಕೊಳ. ಎಷ್ಟು ಚೆನ್ನಾಗೈತೆ ಗೌರಾಜಿ ಸಾಂಬಾರು. ಇಂಥ ಬಸ್ಸಾರು ಊಟ ಮಾಡಿ ಭಾಳ ದಿವಸ ಆಯ್ತು ಬಿಡಮ್ಮ.
ಇಷ್ಟು ರುಚಿಯಾಗಿರೋ ಬಸ್ಸಾರು ಊಟ ಮಾಡಿ ಬಸ್ಸಾರಿನಿಂದ ನಾನು ಹಾ ಮುದ್ದೆ ಅದಕ್ಕೂ ಒಳ್ಳೆ ಬಿಸಿ ಬಿಸಿ ಸಾಂಬಾರು ಭಾಳ ಚೆನ್ನಾಗೈತ್ ಕಣ್ ಗೌರಜ್ಜಿ. ನಾನು ಇಂಥ ಊಟ ಬಿಟ್ಟು ಹೋಗ್ತಿದ್ದೆ ನೋಡು. ಹಾ ಏನಿದ್ರು ಅನ್ನ ತಿನ್ನೋದಕ್ಕೂ ಪುಣ್ಯ ಮಾಡಿರ್ಬೇಕಣಜ್ಜಿ. ಋಣ ಇರ್ಬೇಕಂತ ಹೇಳ್ತಾರೆ ನೋಡು ಇದಕ್ಕೆ. ಯಾ ಅದೆಷ್ಟ್ ಮಾತಾಡ್ತೀಯ, ಸುಮ್ನೆ ತಿನ್ಲಾ ಪಾಪ. ಅಯ್ಯೋ ಏನ್ ಸೀಮೆಗಿಲ್ದವನಂಗ್ ಆಡ್ತೀಯಪ್ಪ ನೀನಂತೂ. ಸುಮ್ನೆ ಊಟ ಮಾಡ ಹೊಟ್ಟೆ ತುಂಬಾ. ಏನ್ ನೀನೇನ್ ಬೇರೆನೇನ? ನಮ್ಮ ಹುಡ್ಗಾನೇ ಅಲ್ವಾ, ಊಟ ಮಾಡು ಸುಮ್ನೆ. ಕಣ್ ಗಂಗಣ್ಣ, ಊಟ ಮಾಡ್ಕೊಂಡು ಹೋಗುವಂತೆ ತಡಿಯೋಣ ಅಂತ ಹೇಳಿದ್ರೆ ನೀನು ಬಿಟ್ಟೆ ಹೋಗ್ತಿದ್ಯಾ. ನಮ್ಮ ಅಮ್ಮ ಮಾಡಿರೋ ಕೈ ರುಚಿದು ಅಡಿಗೆ ನೀನು ತಿನ್ಬೇಕಂತ ಹೇಳಿಲ್ವ ನಾನು ಮೊದ್ಲೇ? ನಮ್ಮ ಹೆಂಗಸ್ರು ಮಾಡಿದ್ರು ನಾನು ಬೇಡ, ಬಸ್ಸಾರು ಕೋಳಿ ಸಾರು ಏನಾರ ಮಾಡದಿದ್ರೆ ನಮ್ಮ ಅಮ್ಮನ ಕೈಲೇ ಮಾಡ್ಸದ್ ನಾನು. ನಮ್ಮ ಹೆಂಗಸ್ರಿಗೂ ಅಷ್ಟು ಚೆನ್ನಾಗಿ ಮಾಡಕ್ ಬರಲ್ಲ. ನಮ್ಮ ಅಮ್ಮನ ಕೈ ರುಚಿನೇ ಕೈ ರುಚಿ ಕಣಣ. ಅಂತೂ ನಿಜ ಕಣ್ ಬಿಡ್ಲಾ ಪಾಪ. ಏನಂದ್ರೆ ಅದೇನೋ ಅಂತಾರ ನೋಡು, ಯಾರ್ಯಾರೋ ದೊಡ್ಡವ್ರು ಹೇಳ್ತಾರ ನೋಡು, ಅಡಿಗೆ ಮಾಡ್ಬೇಕಾದ್ರೂ ಅಂತೆ ಅದು ಪ್ರೀತಿ ತುಂಬಿ ಮಾಡ್ತಾರಂತೆ ಕೆಲವೊಬ್ರುಗಳು. ಹಂಗೆ ಗೌರಜ್ಜಿ ಕೈಯಾರೆ ಊಟ ಮಾಡೋದು ಅಂತ ಮಾತುಗಳೆಲ್ಲ ನೆನಪು ಬರುತ್ತೆ ಇಂಥ ಊಟ ಮಾಡಿದ್ರೆ. ನಿಜಕ್ಕೂ ಭಾಳ ಚೆನ್ನಾಗೈತ್ ಕಣ್ ಗೌರಜ್ಜಿ. ನೋಡಿದ್ರೇನಪ್ಪ, ಈ ಕತೆ ಇಷ್ಟ ಆಯ್ತಾ ನಿಮ್ಗೆ? ಇಂಥ ಕತೆಗಳು ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಡ್ರಪ್ಪ. ಹಂಗೆ ಯಾರ್ಯಾರು ನಮ್ಮ ಚಾನಲ್ನ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ದೀರೋ ಎಲ್ಲರಿಗೂ ಕೂಡ ಈ ಗೌರಜ್ಜಿ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಕಣ್ರಪ್ಪ.